ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಊರಲ್ಲಿರೋ ಎಲ್ಲಾ ಹೆಂಗಸರು ಹೇಳೋದು ಒಂದೇ ಮಾತು ಯಜಮಾನ್ರೆ, ಆ ಹುಡುಗಿಗೆ ಮರುಜನ್ಮ ಕೊಟ್ಟು ಆ ತಾಯಿ ಜಗದಾಂಬೆನೇ ಈ ಮನೆ ಕಳಿಸಿದಾಳೆ ಅಂತ. ನಿಮ್ ಮನೆಯವ್ರಿಗೆ ವಿಶ್ವಾಸ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇಡೀ ಊರೇ ಪವಾಡನ ನಂಬ್ಕೊಂಡಿದೆ ಯಜಮಾನ್ರೆ. ಇನ್ನು ನೀವು ನಂಬಿ ಕೈ ಹಿಡಿಬೇಕು ಅಷ್ಟೇ. ನಾವೇನ್ ಬರ್ತೀವಿ ಯಜಮಾನ್ರೆ, ಬರ್ತೀವಿ. ನಿಜ, ಮನುಷ್ಯನ ಅವಶ್ಯಕತೆಗೆ ತಕ್ಕಂತೆ ಅರ್ಥಗಳು ಬದಲಾಗ್ತವೆ. ಈಗ ಸುರಭಿನ ಕನ್ವಿನ್ಸ್ ಮಾಡೋದಕ್ಕೆ ಯಾರಿಂದ ಸಾಧ್ಯ? ಯಾರು ಮಾತಾಡಿದ್ರೆ ಸುರಭಿ ಒಪ್ಕೋಬಹುದು? ರುಕ್ಮಿಣಿ. ಸುರಭಿಗೆ ಕ್ಲೋಸ್ ಫ್ರೆಂಡ್ ಅಂತ ಇರೋದು ಅವಳೊಬ್ಬಳೇ. ಅವಳೇ ಈ ಸಮಸ್ಯೆನ ಬಗೆಹರಿಸೋದಕ್ಕೆ ಸಾಧ್ಯ. ಹೇಗಿದ್ರೂ ನಾನು ಅವಳಿಗೆ ಚೆಕ್ ಕೊಡಬೇಕು. ಅದೇ ನೆಪ ಇಟ್ಕೊಂಡು ಅವಳ ಹತ್ರ ಸಹಾಯ ಕೇಳಿದ್ರೆ ಆಯಿತು. ಮಿಕ್ಕಿದ್ದು ಅವಳೇ ನೋಡ್ಕೋತಾಳೆ. ಅಲ್ಲೇ ಯಾಕೆ ನಿಂತಿದ್ಯಾ? ಬಾರಣ್ಣ. ಅರೆ, ನಾನೇ ಬಂದಿದ್ದು ಅಂತ ಹೇಗೆ ಗೊತ್ತಾಯ್ತು? ಪದ್ಮಿನಿ ಅಂತೂ ಇಷ್ಟೊತ್ತಿಗೆ ಮಲ್ಗಿರ್ತಾಳೆ, ಅತ್ತೆ ಅಂತೂ ನನ್ನ ಕೋಣೆಗೆ ಬರಲ್ಲ. ಇನ್ನೇನಿದ್ರು ಸಮಸ್ಯೆಗೆ ಬಿದ್ದು ಒದ್ದಾಡ್ತಿರೋದು ನೀನೇ ಅಲ್ವಾ, ಅದಕ್ಕೆ ನೀನೇ ಇರ್ಬೋದಾ ಅಂತ ಗೆಸ್ ಮಾಡಿದೆ. ಅಬ್ಬಬ್ಬಾ, ವಿಷಯನ ಎಷ್ಟು ಚೆನ್ನಾಗಿ ಅರ್ದು ಕುಡ್ದು ಅರ್ಗಿಸ್ಕೊಂಡ್ಬಿಟ್ಟಿದೆ ಅಮ್ಮ. ಬೇಷ್, ನಿನ್ ಗಂಡನ್ನ ನಿನ್ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ. ಆಯ್ತಾಯ್ತು, ಹೊಗಳಿದ್ ಸಾಕು, ಬಂದ್ ವಿಷಯ ಹೇಳು. ಓ, ಮರ್ತೇ ಬಿಟ್ಟೆ ನೋಡು. ಪೆನ್ನು ತಗೋ, ಇದು ನಿಮ್ಮ ಆಶ್ರಮಕ್ಕೆ. ಈ ವರ್ಷ ನಾನಿನ್ನೂ ಏನೂ ಕೊಟ್ಟಿಲ್ಲ ಅಂತ ನೆನಪಾಯ್ತು, ಅದಕ್ಕೆ ಕೊಟ್ಟು ಹೋಗೋಣ ಅಂತ ಬಂದೆ. ಮಕ್ಕಳಿಗೆ ಹೊಸ ಪುಸ್ತಕ, ಬಟ್ಟೆ ಬರೆ ಏನಾದರೂ ಬೇಕು ಅಂತಂದ್ರೆ ಕೊಟ್ಬಿಡು. ನಿನ್ ಕಾಳಜಿಗೆ ತುಂಬಾ ಥ್ಯಾಂಕ್ಸ್, ಆದ್ರೆ ಈ ಚೆಕ್ ಪಾಸ್ ಆಗಲ್ಲ ಅಂತ ನಂಗೆ ಗೊತ್ತು. ಇದ್ಯಾಕಮ್ಮ ಹೀಗೆ ಹೇಳ್ತಿದ್ಯಾ? ಈಗ ನಿನ್ನೊಬ್ಬನ ಸೈಡ್ಗೆ ವ್ಯಾಲ್ಯೂ ಇಲ್ಲ ಅನ್ನೋದು ನಂಗೆ ಬೆಳಗ್ಗೆನೆ ಗೊತ್ತಾಯ್ತು. ಲಾಯರ್ ಬಂದ್ ಹೋಗಿರೋ ವಿಷಯ ಎಲ್ಲ ತಿಳ್ಕೊಂಡಿದ್ದೀನಿ. ಕರೆಕ್ಟ್, ನಾನು ಆ ವಿಷಯ ಹೇಳೋಣ ಅಂತಾನೆ ಬಂದೆ, ಅಷ್ಟರಲ್ಲೇ ನೀನೇ ಹೇಳ್ಬಿಟ್ಟೆ. ಅವಳು ಸಹಿನೂ ಹಾಕಿಸ್ಕೊಂಡ್ಬಿಡು. ನೀನಿದನ್ ಹೇಳಿಲ್ಲ ಅಂದಿದ್ರು ನಾನು ಆ ಕೆಲಸ ಮಾಡ್ತಿದ್ದೆ. ಗುಡ್. ಹಾಗೇನೆ ಅವಳಿಗೆ ಇನ್ನೊಂದು ವಿಷಯ ಹೇಳಬೇಕು. ಏನು? ಅವಳು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲೇ ನಮ್ಮ ಮನೆಯಲ್ಲೇ ಇರಬಹುದು, ನಮ್ಮಿಂದ ಏನೂ ತೊಂದರೆ ಆಗಲ್ಲ, ನಾವು ಏನೂ ತಿಳ್ಕೊಳ್ಳಲ್ಲ ಅಂತ ಹೇಳ್ಬಿಡು. ಹಾಗೇನೆ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ದಕ್ಕೆ ಕ್ಷಮೆನೂ ಕೇಳ್ಬಿಡು. ಆಹಾ, ಎಷ್ಟು ಚೆನ್ನಾಗಿ ನೀನ್ ಮಾಡ್ಬೇಕಾಗಿರೋ ಕೆಲ್ಸನ ಅಚ್ಚುಕಟ್ಟಾಗಿ ನನಗ್ ಹೊರಿಸ್ತಾ ಇದೀಯಾ. ನಿನಗೆ ಅವಳ ಎದುರಿಗೆ ಮುಖ ತೋರ್ಸಕ್ಕಾಗಲ್ಲ ಅಂತ ನನ್ನನ್ ಚೂ ಬಿಡ್ತಾ ಇದೀಯಾ? ಅವತ್ತು ನಾನು ನಿನ್ನ ಹತ್ರ ಎಷ್ಟು ಸಲ ಎಷ್ಟು ತರ ಬೇಡ್ಕೊಂಡೆ, ನೀನ್ ನನ್ ಮಾತ್ ಕೇಳ್ದ್ಯಾ? ನೋಡು ರುಕ್ಕು, ಅದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ಈಗ ಹಾಗೆ ಸಾಧಿಸ್ಬೇಡಮ್ಮ. ಈ ಒಂದು ವಿಚಾರದಲ್ಲಿ ನಿನ್ನ ಅಣ್ಣಂಗೆ ನೀನು ಹೆಲ್ಪ್ ಮಾಡ್ಬಿಡು ಪ್ಲೀಸ್. ನೋಡೋಣ, ನಿಮ್ಮಿಬ್ರು ವಿಷಯದಲ್ಲಿ ನಾನು ಮಧ್ಯ ಬರಬಾರ್ದು ಅಂತ ಅವತ್ತು ನನಗ್ ನಾನೇ ಬೌಂಡ್ರಿ ಹಾಕೋಬಿಟ್ಟಿದ್ದೀನಿ. ನೀ ನನ್ ಮೇಲೆ ಹೇಗೆಲ್ಲ ಎಗರಾಡ್ದೆ ಅನ್ನೋದನ್ನ ನಾನಿನ್ನು ಮರ್ತಿಲ್ಲ ಅಣ್ಣ. ಅವತ್ತೇ ನಾನು ಈ ವಿಷಯದಲ್ಲಿ ಹಾಗೆ ಸಾಧಿಸ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೆ. ಆ ಭಗವಂತ ಇಷ್ಟು ಬೇಗ ನನ್ನ ಆಸೆನ ಈಡೇರಿಸ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿನ್ನ ಈ ಅಸಹಾಯಕ ಪರಿಸ್ಥಿತಿ ನೋಡ್ತಾ ಇದ್ರೆ ಒಂಥರ ಕಿಕ್ ಹೊಡಿತಾ ಇದೆ, ಒಂಥರ ಮಜಾ ಬರ್ತಾ ಇದೆ. ಇದೇನಮ್ಮ, ಇದ್ದಕ್ಕಿದ್ದ ಹಾಗೆ ನಿನಗೆ ನಾಗವಂಶದ ಗಾಳಿ ಬೀಸ್ಬಿಡ್ತಾ ಹೇಗೆ? ಹೌದು, ಹೇಗಿದ್ರು ನಮ್ಮ ಅಜ್ಜಿ ನಾಗವಂಶದಳು, ನಮ್ಮ ಅಕ್ಕ ನಾಗವಂಶದ ಸೊಸೆ. ಆ ಗಾಳಿನೇ ಬೀಸಿದೆ ಅನ್ಕೋ, ಪರವಾಗಿಲ್ಲ. ಅವತ್ತು ನೀನ್ ನನ್ ಮೇಲೆ ಎಷ್ಟು ಕೋಪ ಮಾಡ್ಕೊಂಡಿದ್ದೆ ಹೇಳು.
ಪ್ರತಿ ದಿನ ಒಳ್ಳೆ ರೀಲ್ಸ್ ತರ ನನ್ ಕಣ್ ಮುಂದೆನೆ ಬರ್ತಾ ಇದೆ ಅಣ್ಣ.